ಎಲ್ರಿಗೂ ನಮಸ್ಕಾರ. ನಾನು ಇವತ್ತಿನ ವಿಡಿಯೋದಲ್ಲಿ ಮೊಸರನ್ನ ಮಾಡೋದು ತೋರಿಸ್ತಾ ಇದ್ದೀನಿ. ಸಮ್ಮರ್ ಸ್ಪೆಷಲ್ ಅಂತಲೇ ಹೇಳ್ಬೋದು. ಈ ಮೊಸರನ್ನ ಮಾಡ್ಕೊಂಡು ತಿಂದರೆ ಲೈಟ್ ಫುಡ್ ಥರ ಫೀಲ್ ಆಗುತ್ತೆ. ಆಮೇಲೆ ಮೊಸರು ಇದು ಸಮ್ಮರಲ್ಲಿ ತುಂಬ ಒಳ್ಳೆಯದಲ್ವ. ಸೊ ಹಾಗಾಗಿ ನಾನಿಲ್ಲಿ ತುಂಬ ಈಸಿಯಾಗಿ ಸಿಂಪಲ್ಲಾಗಿ ಮೊಸರನ್ನ ಮಾಡೋದು ತೋರಿಸ್ಕೊಡ್ತಾ ಇದ್ದೀನಿ. ಬನ್ನಿ ಆಗಿದ್ದರೆ ಯಾವ ಥರ ಮಾಡೋದು ಅಂತ ನೋಡ್ಕೊಂಬರೋಣ. ಫಸ್ಟ್ ನಾನು ಒಂದು ಬಾಣಲಿ ಬಿಸಿಗಿಟ್ಟು ನಾನು ಎಣ್ಣೆ ಒಂದು 2ರಿಂದ 3 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಸ್ವಲ್ಪ ಬಿಸಿ ಆಗಲಿ. ಬಿಸಿ ಆದಮೇಲೆ ನಾವು ಯಾವ ಕ್ವಾಂಟಿಟಿ ಮಾಡ್ತೀವಿ ಅದಕ್ಕೆ ನೋಡಿಕೊಂಡು ನಾವು ಒಗ್ಗರಣೆ ಅದನ್ನು ಪ್ರಿಪೇರ್ ಮಾಡ್ಕೋಬೇಕು. ಎಣ್ಣೆ ಜಾಸ್ತಿ ಕಡಿಮೆ ಮಾಡ್ಕೊಳ್ಬೇಕು. ನಾನು ಇಲ್ಲಿ 1 ಕಪ್ ಅಕ್ಕಿ ಅನ್ನನ ನಾನು ಜಾಸ್ತಿ ಒಂದು ಕಪ್ ಅಕ್ಕಿಗೆ 2 ಕಪ್ ನೀರು ಹಾಕ್ತೀವಲ್ವ, 2 ಕಪ್ ನೀರು ಹಾಕಿ ಸ್ವಲ್ಪ ಅನ್ನನ ಮೆತ್ತಗೆ ಮಾಡಿ ಇಟ್ಕೊಂಡಿದ್ದೀನಿ. ಇನ್ನು ನೋಡಿ ಎಣ್ಣೆ ಕಾದಿದೆ ಅಲ್ವ, ಸಾಸಿವೆ, ಜೀರಿಗೆ, ಕರಿಬೇವು ಮತ್ತು ಉದ್ದಿನಬೇಳೆ ಹಾಕ್ತಾಯಿದ್ದೀನಿ. ಇದೆಲ್ಲ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ರೋಸ್ಟ್ ಆಗಲಿ. ಇದು ಚೆನ್ನಾಗಿ ಇದು ರೋಸ್ಟ್ ಆದಮೇಲೆ ಸ್ವಲ್ಪ ಹಿಂಗೆ ಹಾಕ್ತಾಯಿದ್ದೀನಿ. ಹಿಂಗೆ ಹಾಕೋದ್ರಿಂದ ಮೊಸರನ್ನದಲ್ಲಿ ಫ್ಲೇವರು ಚೆನ್ನಾಗಿ ಬರುತ್ತೆ. ಆಮೇಲೆ ಇದು ಸ್ವಲ್ಪ ಫ್ರೈ ಆಗಿದೆ ನೋಡಿ, ಇವಾಗ ಗೋಲ್ಡನ್ ಕಲರ್ ಬಂದಿದೆ ಈಗ ಇದು ಉದ್ದಿನಬೇಳೆ ಎಲ್ಲ. ಆಮೇಲೆ ಶುಂಠಿನ ತುರಿದಾದ್ರೂ ಹಾಕ್ಬೋದು, ಇಲ್ಲಾಂದರೆ ಚಿಕ್ಕದಾಗಿ ಕಟ್ ಮಾಡಿಬಿಟ್ಟಾದ್ರೂ ಹಾಕ್ಬೋದು. ಆಮೇಲೆ ಹಸಿಮೆಣ್ಸಿನ್ಕಾಯಿ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಈರುಳ್ಳಿನೂ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಇದನ್ನೆಲ್ಲ ಹಾಕ್ಬಿಟ್ಟು ಚೆನ್ನಾಗೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ನೀಟಾಗಿ ಇದೆಲ್ಲ ಚೆನ್ನಾಗಿ 2ರಿಂದ 3 ನಿಮಿಷ ಇದು ಒಗ್ಗರಣೆಯಲ್ಲಿ ಬೇಯಲಿ. ಇದು ಈರುಳ್ಳಿ ಮತ್ತು ಮೆಣಸಿನ್ಕಾಯಿ ತುಂಬ ಸಾಫ್ಟಾಗಿ ಬೇಯಬಾರ್ದು. ಇದು ಒಂದು 70% ಬೆಂದರೆ ಸಾಕು, ಚೆನ್ನಾಗಿರುತ್ತೆ ಮೊಸರನ್ನದಲ್ಲಿ. ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ತೀವಿ. ಆಮೇಲೆ ನನಗೆ ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ. ಉಪ್ಪು ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಇದು ಈರುಳ್ಳಿ ಅದು ಎಲ್ಲ ಸ್ವಲ್ಪ ಬೇಗನೂ ಸಾಫ್ಟ್ ಆಗುತ್ತಲ್ವ. ಹಾಕ್ಬಿಟ್ಟು ಚೆನ್ನಾಗಿ ಈ ಥರ ಮತ್ತೆ 1 ನಿಮಿಷ ಎಲ್ಲ ಮಿಕ್ಸ್ ಮಾಡಿಕೊಂಡು, ಇವಾಗ ಅನ್ನನೂ ನಾವು ಮೊಸರನ್ನ ಮಾಡಬೇಕು ಅಂದರೆ ಸ್ವಲ್ಪ ತಣ್ಣಗಿದ್ರೇ ಚೆನ್ನಾಗಿ ತಣ್ಣಗಾಗಬೇಕು. ಸೊ ಮುಂಚೆನೇ ನಾವು ಅನ್ನನ ಮಾಡಿಟ್ಕೋಬೇಕು ಮೊಸರನ್ನಕ್ಕೆ. ನೋಡಿ ಒಗ್ಗರಣೆನೇ ಇಷ್ಟು ಬೆಂದಿದೆ. ಸ್ಟವ್ ಆಫ್ ಮಾಡಿದ್ದೀನಿ. ಅನ್ನನೂ ಸ್ವಲ್ಪ ನಾನು ಮೆತ್ತಗೆ ಮಾಡ್ಕೊಂಡಿದ್ದೀನಿ. ಈಗ ಮಾಮೂಲಿ ನಾವು ರೈಸ್ ಮಾಡ್ತೀವಲ್ಲ, ಅದಕ್ಕೆ ಚಿತ್ರಾನ್ನ ಪುಳಿಯೋಗರೆಗೆಲ್ಲ ಸ್ವಲ್ಪ ಉದುರಾಗಿ ಮಾಡ್ಕೋತೀವಲ್ವ, ಇದಕ್ಕೆ ಒಂದು 1/2 ಕಪ್ ನೀರು ಜಾಸ್ತಿ ಇಟ್ಬಿಟ್ಟು ನಾನು ಸ್ವಲ್ಪ ಮೆತ್ತಗೆ ಮಾಡ್ಕೊಂಡಿದ್ದೀನಿ. ಹಂಗಂದ್ರೆ ಮೊಸರನ್ನ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಆಮೇಲೆ ಅನ್ನ ಎಲ್ಲ ತಣ್ಣಗಾಗಿರಬೇಕು. ತಣ್ಣಗಾಗ್ಬಿಟ್ಟು ಇದನ್ನೆಲ್ಲ ಒಗ್ಗರಣೆಯಲ್ಲೆಲ್ಲ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡ್ಕೊಂಡು ಆದಮೇಲೆ ಇದಕ್ಕೆ ನೀಟಾಗೆಲ್ಲ ಒಗ್ಗರಣೆ ಜೊತೆ ಮಿಕ್ಸ್ ಆದಮೇಲೆ ನಾವು ಎಷ್ಟು ಮೊಸರು ಬೇಕಾಗುತ್ತೋ ನೋಡ್ಕೊಂಡ್ಬಿಟ್ಟು ಇದಕ್ಕೆ ಮೊಸರು ಹಾಕಬೇಕು. ಮೊಸರು ಆಮೇಲೆ ತುಂಬ ಬಿಸಿ ಇದ್ದರೆ ಅನ್ನ ಹೀರ್ಕೊಂಡ್ಬಿಡುತ್ತೆ, ಮೊಸರೆಲ್ಲ ಗಟ್ಟಿಯಾಗಿಬಿಡುತ್ತೆ. ಸ್ವಲ್ಪ ಅನ್ನ ಆದಷ್ಟು ತಣ್ಣಗಾದಮೇಲೆ ಕಲಿಸೋದ್ರಿಂದ ಮೊಸರನ್ನ ಚೆನ್ನಾಗಿರುತ್ತೆ. ನೋಡಿ ಇದಕ್ಕೆ ಮತ್ತೆ ನಾವು ಫ್ರೂಟ್ಸ್ ಏನು ಮನೇಲಿ ಅವೈಲಬಲ್ ಇರುತ್ತೋ ಅದನ್ನ ಹಾಕ್ಕೋಬೋದು. ಒಣ ದ್ರಾಕ್ಷಿ ಆದರೂ ಹಾಕ್ಬೋದು, ಇಲ್ಲಾಂದರೆ ಈ ದ್ರಾಕ್ಷಿ ಹಣ್ಣಾದರೂ ಹಾಕ್ಬೋದು. ನಾನಿಲ್ಲಿ ದ್ರಾಕ್ಷಿ ಹಣ್ಣು ಮತ್ತು ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೊಂಡು ಇಟ್ಟಿದ್ದೀನಿ. ಚೆನ್ನಾಗಿ ಬಂದಿದೆ ಟೇಸ್ಟು. ಉಪ್ಪು ಒಂದ್ಸರಿ ನೋಡಿಕೊಂಡು ಹಾಕ್ಕೊಳ್ಳಿ. ಇನ್ನೊಂದು ಸ್ವಲ್ಪ ಮೊಸರು ಉಪ್ಪು ಬೇಕು ಅಂದರೆ ಇನ್ನು ದಾಳಿಂಬೆ ಹಣ್ಣನ್ನು ಹಾಕ್ಕೋಬೋದು, ಅದನ್ನು ಚೆನ್ನಾಗಿರುತ್ತೆ. ನಿಮ್ಗೆ 2 ಮಿಕ್ಸ್ ಬೇಕಂದ್ರೂ ಹಾಕ್ಕೋಬೋದು, ಇಲ್ಲಾಂದರೆ ಸಪ್ರೇಟಾಗಾದ್ರೂ ಹಾಕ್ಕೋಬೋದು. ಈ ಸಮ್ಮರ್ ನಿಜ ಸ್ಪೆಷಲ್ ಡಿಶ್ ಅಂತಲೇ ಹೇಳ್ಬೋದು. ಈ ಮೊಸರನ್ನ ಚೆನ್ನಾಗಿ ಅನಿಸುತ್ತೆ. ನಿಮ್ಗೆ ಸಾಂಬಾರಿಗಿಂತ ಈ ಮೊಸರನ್ನ ಈ ಥರ ಮಾಡ್ಕೊಳ್ಳೋದ್ರಿಂದ ಲೈಟ್ ಫೀಲ್ ಅನಿಸುತ್ತೆ, ಚೆನ್ನಾಗಿರುತ್ತೆ ಟೇಸ್ಟ್. ನಿಮಗೂ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇನ್ನೂ ನನ್ನ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾವ ಥರ ಬಂದಿದೆ ಅಂತ ನೀವು ಒಂದ್ಸರಿ ಟ್ರೈ ಮಾಡಿಬಿಟ್ಟು ಕಮೆಂಟಲ್ಲಿ ತಿಳಿಸಿ. ಥ್ಯಾಂಕ್ ಯು ಸೋ ಮಚ್.